ಸೊ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ಅವರಿಗೆ ಮತ್ತು ಅವರ ಫ್ಯಾಮಿಲಿ ಅವರಿಗೆ ಒಂದು ಸಾಂಸ್ಕೃತಿಕ ವೇದಿಕೆ ಒಂದು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮಡಿಕೇರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರೋರು ನಮ್ಮ ಕಲಾವಿದರು ಬಹಳಷ್ಟು ಜನ ಇರ್ತಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡೋದಕ್ಕೆ ಒಂದು ವೇದಿಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋದಕ್ಕೆ ಯಾರು ಗೊತ್ತಿರ್ತದೆ ಅವರು, ಹಾಡು ಹೇಳುವವರು ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್, ಪರ್ಟಿಕ್ಯುಲರ್ಲಿ ಸಾಂಸ್ಕೃತಿಕ ಆಕ್ಟಿವಿಟೀಸ್ ಯಾರ್ಯಾರಿಗೆಲ್ಲ ಬರ್ತದೋ ಅವ್ರಿಗೆ ಒಂದು ಸ್ಟೇಜ್ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ ಉದ್ದೇಶ ಏನಂದ್ರೆ, ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡುವ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಾಬೀಸ್ ಅಂದ್ರೆ ಇಟ್ಕೊಳ್ತಾರೆ. ಸೈಕ್ಲಿಂಗ್ ಮಾಡ್ತಾರೆ, ಒಬ್ಬರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾರೆ, ಒಬ್ಬರು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ, ನ್ಯಾಚುರಲಿಸ್ಟ್ ಅಂದ್ರೆ ಹೇಳ್ಕೊಳ್ತಾರೆ, ಕಯಾಕಿಂಗ್ ಮಾಡ್ತಾರೆ. ದೇ ವಿಲ್ ಹ್ಯಾವ್ ಲಾಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರಲಿ, ಸಾಂಸ್ಕೃತಿಕ ರೀತಿಯಲ್ಲಿ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಹೇಳಬಹುದು, ಇಲ್ಲ ಅಂದ್ರೆ ಹಾಬೀಸ್ ಅಂದ್ರೆ ಇಟ್ಕೊಂಡು ಅವ್ರು ಏನು ಫ್ರೀ ಟೈಮ್ ಅಲ್ಲಿ ಇರಲಿ, ತುಂಬಾ ಸ್ಟ್ರೆಸ್ ಆಗುವ ಸಂದರ್ಭಗಳಲ್ಲಿ ಇಂಥದ್ದು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಅವ್ರಿಗೆ ಫ್ರೆಂಡ್ಶಿಪ್ ಬೆಳ್ಕೊಳ್ತಾರೆ, ಬೇರೆ ಬೇರೆ ಅವರು ಮಾತಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಈ ಪ್ರೊಫೆಷನಲ್ ಕರಿಯರ್ ಅಲ್ಲಿ ಬರುವ ಪ್ರೆಷರ್ ಅನ್ನು ಡಿಫ್ಯೂಸ್ ಮಾಡೋದಕ್ಕೆ ಬೇರೆ ದೇಶಗಳಲ್ಲಿ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ. ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇದು ತುಂಬಾ ಜಾಸ್ತಿ. ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವಾಗ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ. ಯಾಕಂದ್ರೆ ನೈಟ್ ನಿದ್ದೆ ಮಾಡೋದು, ನೈಟ್ ಡ್ಯೂಟೀಸ್ ಮಾಡ್ತಾರೆ, ಅನ್ ಟೈಮ್ ಅಲ್ಲಿ ಡ್ಯೂಟಿ ಮಾಡ್ತಾರೆ, ಒಂದು ಶೆಡ್ಯೂಲ್ ಇರಲ್ಲ. ನಿದ್ದೆ ಸರಿ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಪ್ರೆಷರ್ಸ್, BP, ಶುಗರ್ ಇದು ಜಾಸ್ತಿ ಬರ್ತದೆ. ಊಟ ಸರಿಯಾಗಿ ಟೈಮ್ ಮಾಡಕ್ಕಾಗಲ್ಲ. ಅವ್ರಿಗೆ ಯಾವಾಗ್ಲೂ ಸ್ವಲ್ಪ ಟೆನ್ಷನ್, BP ಇದೆಲ್ಲ ಬರೋದು ಮತ್ತು ಈವನ್ ಕಾಯಿಲೆಗೆಲ್ಲ ಬರೋದು ಕೂಡ ಬೇರೆಯವ್ರಿಗಿಂತ ಜಾಸ್ತಿ ಅವಕಾಶ ಪೊಲೀಸರಿಗೆ ಇರ್ತದೆ. ಇದನ್ನು ನಾವು ಸ್ವಲ್ಪ ಅಟ್ಲೀಸ್ಟ್ ಡಿಫ್ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಯಾವ್ದಂದ್ರೆ, ಸಾಂಸ್ಕೃತಿಕ ರೀತಿಯಲ್ಲಿ ಇಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಡೆವಲಪ್ ಮಾಡೋದು, ಇದೆಲ್ಲ ಒಂದು ಬೇಕಾಗಿತ್ತು. ಸೊ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ DSP ಮಹೇಶ್ ಕುಮಾರ್ ಅವರು, ಇನ್ಸ್ಪೆಕ್ಟರ್ ಮಡಿಕೇರಿ ಇನ್ಸ್ಪೆಕ್ಟರ್ ರಾಜು, ಅಡಿಷನಲ್ SP ಸುಂದರರಾಜ್ ಅವರು ಮತ್ತು ಬೇರೆ ಎಲ್ಲ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಮತ್ತು ಇವರೆಲ್ಲ ಒಂದು ಸಹಕಾರದಲ್ಲಿ ಇದು ಒಂದು ಪ್ರತಿ ತಿಂಗಳಿಗೆ ಒಂದು ಆಕ್ಟಿವಿಟಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಈಗ ಫಸ್ಟ್ ಆಕ್ಟಿವಿಟಿ ನಮ್ಮ January 26th ಇದೆ. ಅದಕ್ಕೆ ಈವನ್ ಫ್ಯಾಮಿಲಿ ಮೆಂಬರ್ ಕೂಡ ನಾವು ಕರೀತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಈ ಸಾಂಸ್ಕೃತಿಕ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಎಲ್ಲರಿಗೂ ನಾನು ಹೇಳ್ಕೊಳ್ತೀನಿ, ನಿಮಗೂ ಒಂದು ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಪ್ರೊಫೆಷನಲ್ ಲೈಫ್ ಅನ್ನು ಸ್ವಲ್ಪ ದೂರ ಇಟ್ಟು ಇಂತಾಗ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರ್ತದೆ. ಪ್ರತಿಯೊಬ್ಬರನ್ನು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀನಿ. ಸೊ ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯಲ್ಲಿ January 26ನಲ್ಲಿ ನಮ್ಮ ಪೊಲೀಸ್ ಮೈದಾನದಲ್ಲಿ ನಮ್ಮ ಪೊಲೀಸ್ ಕಲಾವಿದರು, ಸರಿಗಮಪ ಕಲಾವಿದರು, ZTV ಕಲಾವಿದರು ಮತ್ತು ಫಿಲ್ಮ್ ಆಕ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬರು ಪೊಲೀಸರ ಸಿಬ್ಬಂದಿಗಳು ಮತ್ತು ಉಳಿದವರು ಕೂಡ ಬಂದು ಇದನ್ನು ಒಂದು ಚೆನ್ನಾಗಿ ಒಳ್ಳೆಯ ಒಂದು ಫಂಕ್ಷನ್ ಆಗಿ ಮಾಡಿಕೊಡ್ಬೇಕಂದ್ರೆ ಎಲ್ಲ ನಾನು ಹೇಳ್ಕೊಳ್ತೀನಿ.